ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಒಬ್ಬ ವ್ಯಕ್ತಿ ನನ್ನ ಜರ್ನಿಗೆ ಅಡಚಣೆ ಆಗುತ್ತೆ ಅಂತಂದರೆ ಅದು ಯಾರು ಅನ್ನೋ ಒಂದು ಚಟುವಟಿಕೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಒಂದು ಮಾರಿ ಹಬ್ಬನೇ ಶುರುವಾಗಿದೆ, ಜಾತ್ರೆ ಶುರುವಾಗಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆ ಒಳಗಡೆಗೆ. ಇನ್ನೇನು 2 ವಾರ ಉಳಿದಿರೋದ್ರಿಂದ ಸೊ ಇನ್ನು ಮುಂದೆ ಕೆಲವು ಚಟುವಟಿಕೆಗಳು ಅಥವಾ ಟಾಸ್ಕ್ಗಳು ತುಂಬ ಅಗ್ರೆಸಿವ್ ಆಗಿರುತ್ತೆ ಆ್ಯಂಡ್ ತುಂಬ ಇಂಟೆನ್ಸ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿಯಲ್ಲಿ ಸೊ ವೀಕೆಂಡ್ ಇವತ್ತಿನ ಒಂದು ಎಪಿಸೋಡಲ್ಲೂ ಕೂಡ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಮುಖಕ್ಕೆ ಬಣ್ಣ ಹೊಡೆಯುವಂಥದ್ದು, ಒಂದು ರೀತಿಯಲ್ಲಿ ಬುಲೆಟ್ ರೀತಿಯಲ್ಲಿ ಬಣ್ಣ ಹೊಡಿತಿದ್ದಾರೆ ಆ್ಯಂಡ್ ಸೇಫ್ಟಿ ಫ್ಯೂಚರ್ಸ್ ಎಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರೋಮೋ ನೋಡಿದ್ದೀರಾ ಅಂತ ಅನ್ಕೊತೀನಿ. ಅಲ್ಲಿ ಸೊ ಮೊದಲು ಹೇಳ್ದಂಗೆ ಒಬ್ಬ ವ್ಯಕ್ತಿ ನನ್ನ ಜರ್ನಿಗೆ ಅಡಚಣೆ ಆಗ್ತಿದ್ದಾರೆ, ಸೊ ಅವರು ಯಾರು ಅನ್ನೋ ಒಂದು ಪ್ರಶ್ನೆ. ಸೊ ಅಲ್ಲಿ ಒಬ್ಬೊಬ್ಬ ಸ್ಪರ್ಧಿ ಕೂಡ ಒಬ್ಬೊಬ್ಬರ ಹೆಸರುಗಳನ್ನ ಹೇಳ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದೇನು ಅಂತಂದರೆ 3 ಜನನ ಅಲ್ಲಿ ಚಾಯ್ಸ್ ಮಾಡಿದ್ದಾರೆ. ಒಂದು ಹನುಮಂತ, ತ್ರಿವಿಕ್ರಮ್ ಆ್ಯಂಡ್ ರಜತ್. ಸೊ ಇವ್ರು 3 ಜನರು ಮಾತ್ರ ಅಡಚಣೆ ಆಗ್ತಿದ್ದಾರೆ ಅಂತ ಸ್ಪರ್ಧಿಗಳಿಗೆ ಅನ್ನಿಸ್ತಾ ಇದೆ. ಅಂತಂದರೆ ಅವ್ರು 3 ಜನನೇ ತುಂಬ ಒಂದು ರೇಸಲ್ಲಿದ್ದಾರೆ ಅಂತ ಮನೆಯವ್ರಿಗೆ ಗೊತ್ತಾಗ್ತಿದೆ. ಅಲ್ಲಿ ಹನುಮಂತ, ತ್ರಿವಿಕ್ರಮ್ ಆ್ಯಂಡ್ ರಜತ್. ಅದರಲ್ಲೂ ಮುಖ್ಯವಾಗಿ ಒಂದು ಅತಿ ಹೆಚ್ಚು ಆಲ್ಮೋಸ್ಟ್ ಒಂದು 7 ಜನ ಹೆಸರು ತೊಗೊಳ್ಳೋವಂಥದ್ದು, 7 ಅಥವಾ ಒಂದು 6 ಜನ ಅಂತ ಹೇಳ್ಬೋದು. ಅಲ್ಲಿ ಹನುಮಂತನ ಹೆಸರು ತೊಗೊತಾರೆ. ಅಂದರೆ ಅವ್ರು ಆಲ್ರೆಡಿ ರೇಟ್ ಮಾಡ್ತಿದ್ದಾರೆ. ಹನುಮಂತ ನಮಗೆಲ್ಲರಿಗೂ ಕೂಡ ಅಡ್ಡವಾಗಿ ನಿಂತ್ಕೊಂಡಿದ್ದಾನೆ ಅಂತ. ಆಲ್ರೆಡಿ ಅವರು TTF ಗೆದ್ದುಬಿಟ್ಟು ಅವನೇನು ಅಂತ ತೋರಿಸಿದ್ದಾನೆ. ಅದ್ರ ಮೇಲೆ ಅವ್ರಿಗೆ ಗೊತ್ತಾಗಿದೆ ಸೊ ಹನುಮಂತನ ಲೆವೆಲ್ ಏನು ಅನ್ನೋದು. ಓಕೆ, ಸೊ ಮೊದಲನೇದಾಗಿ ಮಾತಾಡಿದ್ರೆ ಫಸ್ಟು ಅಲ್ಲಿ ಮೋಕ್ಷಿತ್ ಅವ್ರು ತೊಗೊಂಡಂಥ ಹೆಸರು ರಜತ್ ಅವ್ರದ್ದು. ಆ್ಯಂಡ್ ರಜತ್ ಅವರು ಸೊ ಅವರಿಗೆ ಒಂದು ಅವ್ರ ಜರ್ನಿಗೆ ಅಡ್ಡವಾಗಿ ನಿಂತಿದ್ದಾರೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆ್ಯಂಡ್ ಭವ್ಯ ಅವ್ರು ತೊಗೊಂಡಿರೋವಂಥದ್ದು ತ್ರಿವಿಕ್ರಮ್ ಹೆಸರು. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಬಿಕಾಸ್ ಯಾಕಂತಂದರೆ ಅವರಿಬ್ಬರು ತುಂಬ ಕ್ಲೋಸ್ ಇದ್ದಾರೆ. ಬಟ್ ಆದರೂ ಕೂಡ ಎಲ್ಲೋ ಅವರಿಬ್ಬರ ಮಧ್ಯೆ ಒಂದು ಅಂಡರ್ ಇದರಲ್ಲಿ ಕರೆಂಟಲ್ಲಿ ಒಂದು ಏನೋ ಒಂದು ವೈರತ್ವ ಅಥವಾ ಒಂದು ಈ ಫೈಟ್ ನಡೀತದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಕೆಲವು ಟೈಮಲ್ಲಿ ತುಂಬ ಚೆನ್ನಾಗಿರ್ತಾರೆ, ಒಬ್ರಿಗೊಬ್ರು ಹೊಗಳ್ಕೊಂಡಿರ್ತಾರೆ. ತ್ರಿವಿಕ್ರಮ್ ಅಷ್ಟೇ ಕೆಲವು ಟೈಮಲ್ಲಿ ಹೇಳ್ತಾನೆ. ಸೊ ರೀಸೆಂಟಾಗಿದ್ದು ಒಂದು 2 ದಿವಸದ ಹಿಂದೆ ನಡೆದಂಥ ಎಪಿಸೋಡಲ್ಲಿ ಸೊ ನನ್ನ ಜೊತೆಗೆ ನನ್ನ ಕಾಂಪಿಟೇಟರಾಗಿ ಆಡುವಂಥ ಯೋಗ್ಯತೆಯಲ್ಲಿ ಇರೋರಿಗೆ ಯಾರಿಗೂ ಇಲ್ಲ, ನಿನ್ನನ್ನು ನಾನು ಕಾಂಪಿಟೇಟರ್ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಿನ್ನ ಜೊತೆಗಿರೋವಂಥದ್ದು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾರೆ. ಬಟ್ ಅದಾದಮೇಲೆ ನಿನ್ನೆ ಒಂದು ವೀಕೆಂಡ್ ಎಪಿಸೋಡಲ್ಲೂ ಕೂಡ ಸೊ ಮನೆಗೆ ಯಾರು ಹೋಗಬೇಕು ಅಂತಂದಾಗ ಭವ್ಯ ಅಂತಲೇ ಹೆಸರು ಹೇಳ್ತಾರೆ. ಓಕೆ, ಕಾಂಪಿಟೇಷನ್ ಅಂತ ಬಂದಾಗ ಅಲ್ಲಿ ಜೊತೆಗಿದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ, ಫಸ್ಟ್ ಅವ್ರನ್ನ ಆಚೆ ಹಾಕಬೇಕು ಅನ್ನೋದೇ ಇರುತ್ತೆ. ಬಟ್ ಕೆಲವು ಟೈಮಲ್ಲಿ ಅನಿಸೋವಂಥದ್ದು ಸೊ ಈ ಮನುಷ್ಯ ಆ ಭವ್ಯ ಅವರನ್ನು ಯೂಸ್ ಮಾಡ್ಕೊತಿದ್ದಾರೇನೋ ಅಂತ ಕೂಡ ಕೆಲವು ಟೈಮಲ್ಲಿ ಅನಿಸುತ್ತೆ. ಸೊ ಅದು ಸುಮಾರು ಟೈಮು ಆ್ಯಂಡ್ ಭವ್ಯ ಕೂಡ ಅನಿಸಿದೆ. ಬಟ್ ಅದನ್ನೆಲ್ಲನೂ ಸೈಡಿಗಿಟ್ಟು ಸೊ ಅವರು ಜೊತೆಗೆ ಆಡ್ಕೊಂಡು ಹೋಗಿದ್ದಾರೆ. ಬಟ್ ಇಲ್ಲಿ ತ್ರಿವಿಕ್ರಮ್ ಪಕ್ಕ ಗೇಮ್ ಆಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಭವ್ಯ ಅದನ್ನು ಅರ್ಥ ಮಾಡಿಕೊಂಡು ಸೊ ಅವರು ಕೂಡ ಆ ಗೇಮ್ನ ಆಡಬೇಕಾಗತ್ತೆ, ಅದನ್ನು ಇವತ್ತು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ಕ್ಲಿಯರಾಗಿ ಅವ್ರು ಹೇಳಿದ್ರು. ಸೊ ತ್ರಿವಿಕ್ರಮ್ ಅವರು ಅಂದರೆ ಆಡೋ ಮಾತು ಮತ್ತು ಸ್ಟ್ರಾಟಜಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ನನ್ನ ಆಟಕ್ಕೆ ಒಂದು ರೀತಿಯಲ್ಲಿ ತೊಂದರೆ ಆಗ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಆ್ಯಂಡ್ ಖಂಡಿತವಾಗ್ಲೂ ತೊಂದರೆ ಆಗ್ತಾನೆ ಇದೆ ಅದು. ಸೊ ನಾನು ಸುಮಾರು ಟೈಮಲ್ಲಿ ಹೇಳಿದ್ದೀನಿ, ಭವ್ಯ ಅವರು ಸೊ ಆ ಒಂದು ತ್ರಿವಿಕ್ರಮ್ ಅನ್ನೋ ಕಂಫರ್ಟ್ ಝೋನಿಂದ ಆಚೆ ಬಂದು ಆಡಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಡ್ತಾರೆ. ಓಕೆ, ಮನೆಯವ್ರ ಜೊತೆಗೆ ಎಲ್ಲರೂ ಕೂಡ ಬೆರೀತಾರೆ, ಎಂಟರ್ಟೈನ್ಮೆಂಟ್ ಕೂಡ ಸಿಗ್ಬೋದೇನೋ. ಬಟ್ ಓನ್ಲಿ ತ್ರಿವಿಕ್ರಮ್ ಅವ್ರ ಜೊತೆಗೆ ಇರೋದ್ರಿಂದ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ಬೋದು ಬಿಟ್ಟರೆ ಸೊ ಎಂಟರ್ಟೈನ್ಮೆಂಟು ಅಥವಾ ಮನೆಯವ್ರ ಜೊತೆಗೆ ಬೆರೆಯೋದ್ರಲ್ಲಿ ನಿಜವಾಗ್ಲೂ ಅವ್ರದ್ದು ಗ್ರಾಫ್ ತುಂಬ ಕಡಿಮೆ ಇದೆ. ಓಕೆ, ಬಟ್ ತ್ರಿವಿಕ್ರಮ್ ಮಾತ್ರ ಚೆನ್ನಾಗಿ ಗೇಮ್ ಆಡ್ತಿದ್ದಾನೆ. ಓಕೆ, ಕಂಫರ್ಟ್ ಝೋನ್ ಅಂತ ಬಂದಾಗ ಜೊತೆಗಿರ್ತಾನೆ, ಎಲ್ಲ ಇರ್ತಾನೆ. ಬಟ್ ಆಟ ಅಂತ ಬಂದಾಗ ಖಂಡಿತವಾಗ್ಲೂ ಅವನು ಭವ್ಯ ಅವರನ್ನು ಆಚೆ ಕಳಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ ಆವಾಗಲೇ. ಸೊ ಒಂದು ಸಾರಿ ಹೇಳ್ತಾನೆ, ನನಗೆ ಕಾಂಪಿಟೇಟರ್ ಅಂತಂದರೆ ನೀನು, ಇಲ್ಲ ಅಂತಂದರೆ ಇಲ್ಲಿ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಅವ್ರಿಗೇ ಕಾಂಪಿಟೇಟರ್ ಆಗಿದ್ದಂಥ ಭವ್ಯಗೇ ಆಚೆ ಕಳಿಸ್ಬೇಕು ಅಂತ ನಿನ್ನೆ ಎಪಿಸೋಡಲ್ಲಿ ಹೇಳ್ತಾನೆ. ಇದರಲ್ಲೇ ನೀವು ತಿಳ್ಕೊಂಬಿಡಿ ಯಾರನ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತ. ಓಕೆ, ಸೊ ಇದ್ರ ಜೊತೆಗೆ ತ್ರಿವಿಕ್ರಮಲ್ಲಿ ಒಂದು ರೀಪ್ಲೇ ಕೊಡ್ತಾರೆ, ಮಾರಿ ಹಬ್ಬ ಶುರುವಾಗಿದೆ ಅಣ್ಣ, ಅದ್ರ ಬಣ್ಣ ಇಲ್ಲಿ ಕಾಣಿಸ್ತಾ ಇದೆ ಮುಖದ ಮೇಲೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಆ್ಯಂಡ್ ಅದಾದಮೇಲೆ ಮಂಜು, ಗೌತಮಿ, ಚೈತ್ರ, ತ್ರಿವಿಕ್ರಮ್ ಇವರೆಲ್ಲ ತೊಗೊಂಡಿರೋಂಥ ಹೆಸರು ಹನುಮಂತ. ಓಕೆ, ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಹನುಮಂತನ ಟಾರ್ಗೆಟ್ ಮಾಡ್ತಾರೆ ಅವರು. ಬಿಕಾಸ್ ಆಫ್ ಆಲ್ರೆಡಿ ಅವನು ಫಿನಾಲೆವರೆಗೂ ಕೂತ್ಕೊಂಡಿದ್ದಾನೆ. ಸೊ ಕೊನೆಯ ದಿನದವರೆಗೂ ಕೂಡ ಅವ್ನು ಮನೆ ಒಳಗಡೆ ಇರ್ತಾನೆ ಅಂತಲೇ ಹೇಳ್ಬೋದು. ಅಲ್ಲಿ ಕೊಟ್ಟಂಥ ರೀಸನ್ಗಳು, ಗೌತಮಿ ಕೊಟ್ಟಂಥದ್ದು ಗೆಲುವು ಅಂತ ಬಂದಾಗ ಹನುಮಂತ ನನಗೆ ಅಡ್ಡ ಆಗಿ ಕಾಣಿಸ್ತಾ ಇದ್ದಾನೆ ಸರ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅವನು ಅಡ್ಡವಾಗಿ ನಿಂತ್ಕೊಂಡಿದ್ದಾನೆ. ನಿಮ್ಮ ಒಬ್ಬರಿಗೆ ಅಲ್ಲ, ಇಡೀ ಮನೆ ನಿಂತ್ಕೊಂಡಿದ್ದಾನೆ. ನೀವು ಕೆಲವ್ರ ಹೆಸರು ಬೇರೆ ಹೆಸರು ತೊಗೊಂಡಿರ್ಬೋದು, ಬಟ್ ಇಡೀ ಮನೆ 8 ಜನ ಏನಿದ್ದೀರಲ್ಲ, 8 ಜನಕ್ಕೂ ಕೂಡ ಅವನು ಅಡ್ಡವಾಗೇ ನಿಂತಿರೋವಂಥದ್ದು. ನನ್ನ ಪ್ರಕಾರ ಆಲ್ರೆಡಿ ಹೋಗಿ ಗೇಟ್ ಹತ್ರ ನಿಂತ್ಕೊಂಡಿದ್ದಾನೆ ನಾನು ಹೋಗಿ ಕಪ್ಪು ಎತ್ಕೊಳ್ಳಿಕ್ಕೆ. ಆ ಒಂದು ಮಟ್ಟಕ್ಕೆ ಅವನು ಒಳಗಡೆಗಾದರೂ ಆಗಿರ್ಬೋದು, ಹೊರಗಡೆಗಾದರೂ ಆಗಿರ್ಬೋದು, ಅವನು ಪ್ಲಸ್ಸಲ್ಲೇ ಇದೆ ನನ್ನ ಪ್ರಕಾರ. ಓಕೆ, ಅದಾದಮೇಲೆ ಚೈತ್ರ ಹೇಳಿರುವಂಥದ್ದು ವೈಲ್ಡ್ ಕಾರ್ಡಲ್ಲಿ ಬಂದು ಸ್ವಿಚ್ ಆಫ್ ಆಗ್ತಿದೆ, ತಲೆ ಸ್ವಿಚ್ ಆಫ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಡೀ ಮನೆಯನ್ನು ಸ್ವಿಚ್ ಆಫ್ ಮಾಡಿದ್ದಾನೆ ಅನ್ನೋ ಒಂದು ಇದನ್ನು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅವನು ಅಂಥ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿಲ್ಲ. ಬಟ್ ಕೆಲವು ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಅವನಿಗೆ ಪ್ರಾಬ್ಲಮ್ ಆಗಿದೆ. ಸೊ ಮನೆಯನ್ನು ಬಿಗ್ ಬಾಸ್ ಮನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ಟಾಸ್ಕ್ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ನಾಮಿನೇಷನ್ ಪ್ರಕ್ರಿಯೆಗಳು ಅವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಬಿಟ್ಟರೆ ಅದಾದಮೇಲೆ ಅವನು ಯಾವತ್ತೂ ಕೂಡ ಸ್ವಿಚ್ ಆಫ್ ಆಗಿದೆ, ಅದಾಗಿದೆ ಅಂತ ಕೆಲವು ಟೈಮಲ್ಲಿ ಹೇಳಿದ್ರು ಕೂಡ ಸೊ ಅದನ್ನು ಕಮ್ಬ್ಯಾಕ್ ಮಾಡಿದ್ದಾನೆ ಅವನು. ಓಕೆ, ಅದು ಬಿಟ್ಬಿಟ್ಟು ಸುಮ್ಮನೆ ಕ್ಯಾಮ್ರಾ ಮುಂದೆ ಹೋಗಿ ಹತ್ತಿರೋದು ಒಂದು ಆ ಥರದ್ದು ಯಾವುದೋ ಡ್ರಾಮಾ ಅಂತೂ ಮಾಡಿಲ್ಲ ಅವನು. ಅನಿಸಿರೋದನ್ನ ಹೇಳಿದಾನೆ ಬಿಟ್ಟರೆ
ಅದೇನೂ ಅಲ್ಲ ಅಂತ ನನಗನ್ಸುತ್ತೆ. ಅದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಹೇಳುವಂಥದ್ದು ಎಲ್ಲರೂ ಒಂದು ರೀತಿಯಲ್ಲಿ ಹಲ್ವಾ ತಿನ್ನಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಹಲ್ವಾ ಅಂತೂ ಅವ್ನು ತಿನ್ನಿಸಿಲ್ಲ. ಸೊ ನೀವೇ ಒಂದು ರೀತಿಯಲ್ಲಿ ಅವ್ನ ಕಡೆಯಿಂದ ಹಲ್ವಾನ ಕೊಡು ಅಂತ ಕೇಳಿಬಿಟ್ಟು ತಿನ್ನಿಸ್ಕೊಂಡಿದ್ದೀರ ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ಅವ್ನಿಗೇನು ಟಾರ್ಗೆಟ್ ಮಾಡಿಲ್ಲ ಅಂತಿಲ್ಲ, ಖಂಡಿತವಾಗ್ಲೂ ಟಾರ್ಗೆಟ್ ಮಾಡಿದ್ದಾರೆ. ಆ ರಜತ್ ಅದರಲ್ಲೂ ಮುಖ್ಯವಾಗಿ ಅವನು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಆಚೆ ಬಂದಾದಮೇಲೆ, ಅವನು ವೈಲ್ಡ್ ಕಾರ್ಡ್ ಎಂಟ್ರಿ 50 ದಿನ ಆದಮೇಲೆ ಬಂದಾದಮೇಲೆ ಅವ್ನು ಸರಿಯಾಗಿ ಟಾರ್ಗೆಟ್ ಮಾಡಿದ್ದಾನೆ. ಅದು ಬಿಟ್ಟು ಸುಮಾರು ಜನ ಕೂಡ ಟಾರ್ಗೆಟ್ ಮಾಡಿದ್ದೀರ. ಬಟ್ ಅವನು ಬೇರೆಯವರಿಗೆ ಎಲ್ಲೂ ಟಾರ್ಗೆಟ್ ಮಾಡದೆ ತನ್ನ ಒಂದು ಆಟನ ತಾನು ಆಡ್ಕೊಂಡು ಹೋಗಿರೋದ್ರಿಂದನೇ ಅವನು ಈ ಪ್ಲೇಸಲ್ಲಿ ನಿಂತ್ಕೊಂಡಿರುವಂಥದ್ದು. ಓಕೆ, ಬಟ್ ಇವ್ರುಗಳು ಏನು ಮಾಡಿದ್ರು ಅಂದರೆ ಇಲ್ಲದೇ ಇರೋವಂಥ ಒಂದು ಸ್ಟ್ರಾಟಜಿಗಳು ಅವು ಇವು ಎಲ್ಲನೂ ಮಾಡಿಕೊಂಡು ಒಂದು ರೀತಿಯ ಟೆನ್ಷನ್ ಮಾಡಿಕೊಂಡು ಆಡಿದ್ರು ಅಂತ ನನಗನ್ಸುತ್ತೆ. ಇಲ್ಲ ಅಂತಂದರೆ ಹನುಮಂತನ ಥರ ಕಾಮಾಗಿ ಸೊ ಯಾವುದೇ ರೀತಿಯ ಹಾನೆಸ್ಟಾಗಿ ಆಡಿದ್ರೆ ಖಂಡಿತವಾಗ್ಲೂ ಅವ್ನು ಬರ್ತಿದ್ದ. ಆ್ಯಂಡ್ ಹನುಮಂತ ಅಲ್ಲೊಂದು ಕೊನೆಯಲ್ಲಿ ಒಂದು ಮಾತು ಕೂಡ ಹೇಳ್ತಾನೆ, ನಾನು ಆಟ ಚಾಲೂ ಮಾಡಿ ಭಾಳ ದಿನ ಆಯಿತು ಸರ್ ಅಂತ ಹೇಳ್ತಾನೆ. ಇವ್ರಿಗೆ ಇವಾಗ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ. ಅಲ್ಲಿ ಆಡಿಯನ್ಸಿಂದ ನೋಡ್ಬೇಕು ನೀವು, ಫುಲ್ ಚಪ್ಪಾಳೆ. ಆ್ಯಂಡ್ ಸುದೀಪ್ ಸರ್ ಮುಖದಲ್ಲೂ ಕೂಡ ಒಂದು ರೀತಿಯಲ್ಲಿ ನಗು ಕಾಣಿಸ್ತಾ ಇತ್ತು ನನಗೆ. ಆ್ಯಂಡ್ ಅದನ್ನು ನೋಡ್ತಾ ಇದ್ದರೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಹನುಮಂತ ಟಾಪ್ 1 ಖಂಡಿತವಾಗ್ಲೂ ಇದ್ದೇ ಇದ್ದಾನೆ. ಸೊ ಅದನ್ನು ಇವ್ರು ಹೆಂಗೆ ತಡೀತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ಒಟ್ಟಿನಲ್ಲಿ ಈ ವಾರ ತೊಗೊಂಡ್ರೆ ಖಂಡಿತವಾಗ್ಲೂ ಒಂದು ಮಾರಿ ಹಬ್ಬನೇ ಇರುತ್ತೆ. ಜೊತೆಗೆ ಈ 8 ಕಂಟೆಸ್ಟೆಂಟ್ ಏನಿದ್ದಾರೆ ಆಲ್ರೆಡಿ ಇವತ್ತೊಬ್ಬರು ಔಟಾಗಿ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಇವಾಗ ನಾನು ಗೊತ್ತಿರೋ ಪ್ರಕಾರ ಯಾರು ನಮ್ಮ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಉತ್ತಮ ಕೂಡ ತೊಗೊಂಡ್ರು. ಆ್ಯಂಡ್ ಅದೇ ವಾರ ಎಲಿಮಿನೇಟ್ ಕೂಡ ಆಗ್ತಿದ್ದಾರೆ. ಉತ್ತಮ ಜಸ್ಟ್ ಒಂದು ರೀತಿಯಲ್ಲಿ ಸಿಂಪತಿಗೋಸ್ಕರ ಕೊಟ್ಟಿದ್ದು ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಆ್ಯಂಡ್ ರಜತ್, ಹನುಮಂತ, ಧನರಾಜ್ ಇವ್ರು ಯಾರಿಗೆ ಒಂದು ಅಡ್ಡವಾಗಿ ನಿಂತಿದ್ದಾರೆ ಅಂತ ಹೇಳಿರೋವಂಥದ್ದು ಇಲ್ಲಿ ಪ್ರೋಮೋದಲ್ಲಿ ತೋರಿಸಿಲ್ಲ. ನನ್ನ ಪ್ರಕಾರ ಈ 3 ಜನರಲ್ಲಿ ಒಬ್ಬರನ್ನ ತೋರಿಸಿರ್ತಾರೆ. ಬಿಕಾಸ್ ಆಫ್ ಅಲ್ಲಿ ಆಲ್ರೆಡಿ ಮುಖಕ್ಕೆ ಬಣ್ಣ ಕಾಣಿಸ್ತಿರೋಂಥದ್ದೇ 3 ಜನಕ್ಕೆ. ಆ 3 ಜನ ಬಿಟ್ಟರೆ ಇನ್ಯಾರಿಗೂ ಕೂಡ ಅಲ್ಲಿ ನಮ್ಮ ಒಂದು ಗೆಲುವಿಗೆ ಅಡ್ಡವಾಗಿ ನಿಂತಿದ್ದಾರೆ ಅಂತ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ. ಸೊ ಅವರೇ ಒಂದು ರೀತಿಯಲ್ಲಿ ಆಲ್ರೆಡಿ ಇವಾಗ ಫಿಕ್ಸ್ ಆಗಿ ಬಿಟ್ಟಿದ್ದಾರೆ. ಸೊ ಈ 3 ಜನ ಖಂಡಿತವಾಗ್ಲೂ ಟಾಪ್ 5 ಅಥವಾ ಟಾಪ್ 6 ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೋಡುವ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ವಾರ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆ್ಯಂಡ್ ಅಗ್ರೆಸಿವ್ ಆಗಿರುವಂಥ ಒಂದು ಆಟ ಕೂಡ ನೋಡ್ತೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಕೆಲವರಲ್ಲಿ ಯೂಸ್ ಮಾಡ್ಕೊತಿದ್ದಾರೆ. ಇವಾಗ ಬೌನ್ಸ್ ಬ್ಯಾಕ್ ಮಾಡೋವಂಥ ಜಸ್ಟ್ ಒಂದು ವೀಕ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಇವಾಗ ಏನೇ ಆದರೂ ಕೂಡ ಒಂದು 3 ಮಂತ್ಸ್ದು 100 ಡೇಸ್ದು ಕೌಂಟ್ ತೊಗೊಂತಾರೆ. ಬಟ್ ಇನ್ನೂ ಕೂಡ ಟೈಮ್ ಇದೆ ಕೆಲವರಿಗೆ. ಮಂಜು ಆದರೂ ಆಗಿರ್ಬೋದು, ಧನರಾಜ್, ಮೋಕ್ಷಿತಾ ಅವ್ರಿಗೆ ಇನ್ನೂ ಟೈಮ್ ಇದೆ. ಸೊ ಬೌನ್ಸ್ ಬ್ಯಾಕ್ ಮಾಡೋವಂಥದ್ದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಮಂಜುಗೆ ಒಬ್ಬರು ಕೂಡ ಅಲ್ಲಿ ಹೆಸರು ತೊಗೊಂಡಿಲ್ಲ. ಅಂದರೆ ಇವರು ನಮಗೆ ಅಡ್ಡವಾಗಿ ನಿಂತ್ಕೊಂಡಿದ್ದಾರೆ ಗೆಲುವಿಗೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ಮಂಜು ಅವರು ಯಾವ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.